ನಮ್ಮ ಮಾನೇಕಲ್ಲಿಂದ ಜಸ್ಟ್ 40 ಕಿಲೋಮೀಟರ್ ದೂರ ಇರೋ ಈ ರೆಸಾರ್ಟ್ಗೆ ವೀಕೆಂಡ್ ಎಂಜಾಯ್ ಮಾಡೋಣ ಅಂತ ನಾನು ನಮ್ಮ ಫ್ರೆಂಡ್ಸ್ ವಿಸಿಟ್ ಮಾಡಿದ್ವಿ. ನೇಚರ್ ಅಮಿಗಸ್ ಅನ್ನೋ ಈ ರೆಸಾರ್ಟ್ ಅಲ್ಲಿ ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಇನ್ನು ರೆಸಾರ್ಟ್ ಚೆಕ್ ಇನ್ ಆಗಿದ್ದೆ ನನಗೆ ರೂಮ್ ಅಂತೂ ತುಂಬಾನೇ ಇಷ್ಟ ಆಯ್ತು. ಫ್ರೆಶ್ ಅಪ್ ಆಗಿ ಡೈರೆಕ್ಟ್ ಊಟ ಮಾಡಕ್ಕೆ ಹೊರಟ್ವಿ. ಊಟ ಅಂತೂ ಸೀರಿಯಸ್ಲಿ ಬಿಸಿ ಬಿಸಿ ದಮ್ ಬಿರಿಯಾನಿ, ರೋಟಿ ಜೊತೆ ಚಿಕನ್ ಸಾಂಬಾರ್, ಕಬಾಬ್, ಆಹಾ. ಇನ್ನು ವೆಜ್ ಅಲ್ಲೂ ಸಹ ಒಳ್ಳೊಳ್ಳೆ ವೆರೈಟೀಸ್ ಇತ್ತು. ಬ್ಯಾಟಿಂಗ್ ಮಾಡಿ ಡೈರೆಕ್ಟ್ ಪೂಲ್ ಅಲ್ಲಿ ಬಿದ್ವಿ. ಯುನಿಕ್ ಅಂದ್ರೆ ಈ ರೆಸಾರ್ಟ್ ಅಲ್ಲಿ 2 ಸ್ವಿಮ್ಮಿಂಗ್ ಪೂಲ್ಸ್ ಇದೆ. ಅಷ್ಟರಲ್ಲೇ ಮ್ಯೂಸಿಕ್ ಆನ್ ಮಾಡಿ ರೈನ್ ಡ್ಯಾನ್ಸ್ ಸ್ಟಾರ್ಟ್ ಮಾಡಿದ್ರು. ಸೀರಿಯಸ್ಲಿ ಇಲ್ಲಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಸಂಜೆ ಒಳ್ಳೆ ಸ್ನಾಕ್ಸ್ ಮುಗಿಸ್ಕೊಂಡು ಇಂಡೋರ್ ಗೇಮ್ಸ್ ಆಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಷ್ಟರಲ್ಲೇ ಡಿನ್ನರ್ ಸಹ ರೆಡಿ ಆಗಿತ್ತು. ಸ್ವಂತ ಮನೆಯವರೇ ಅಡಿಗೆ ಮಾಡೋದ್ರಿಂದ ಕಂಪ್ಲೀಟ್ ಆಗಿ ಮನೆ ಊಟದ ತರ ಟೇಸ್ಟ್ ಸಿಗುತ್ತೆ. ಊಟ ಮುಗಿಸಿದೆ, ಸಪರೇಟ್ ಫೈರ್ ಕ್ಯಾಂಪ್ಸ್ ಜೊತೆ ಸ್ಪೀಕರ್ ಬಾಕ್ಸ್ ನ ಸಹ ರೆಡಿ ಮಾಡಿ ಕೊಟ್ಟಿದ್ರು. ಬ್ಯೂಟಿಫುಲ್ ಸಾಂಗ್ಸ್ ಹಾಕೊಂಡು ಸ್ಕೂಲ್ ಮೆಮೊರೀಸ್ ನ ನೆನ್ಸ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ. ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಜೊತೆ ಸೇರಿದಾಗ ಸ್ಕೂಲ್ ಮೆಮೊರೀಸ್ ನ ನೆನ್ಸ್ಕೊಳ್ಳೋ ಮಜಾನೇ ಬೇರೆ ಅಲ್ವಾ. ಇದು ಒನ್ ಆಫ್ ದಿ ಬೆಸ್ಟ್ ಮೂಮೆಂಟ್ ಅಂತಾನೆ ಹೇಳ್ಬೋದು. ಈ ರೀತಿ ಟೈಮ್ ಸ್ಪೆಂಡ್ ಮಾಡಕ್ಕೆ ಆದ್ರೂ ಫ್ರೆಂಡ್ಸ್ ಜೊತೆ ಔಟಿಂಗ್ ಹೋಗ್ಬೇಕು. ಇನ್ನು ಬೆಳಗ್ಗೆನೆ ಬೇಗ ಇದ್ದು ಪಕ್ಕದಲ್ಲಿರೋ ಮೌಂಟೇನ್ ಗೆ ಟ್ರೆಕ್ಕಿಂಗ್ ಹೋಗಿ ವಾಪಸ್ ಬಂದು ಬ್ರೇಕ್ಫಾಸ್ಟ್ ಮಾಡಿ ಗೇಮ್ಸ್ ಆಡೋಕೆ ಸ್ಟಾರ್ಟ್ ಮಾಡಿದ್ವಿ. ಸುಮಾರು ಆಕ್ಟಿವಿಟೀಸ್ ಇದೆ. ನನಗಂತೂ ಜಿಪ್ ಲೈನ್ ಮತ್ತೆ ಸೈಕ್ಲಿಂಗ್ ಕ್ರೇಜಿ ಫೀಲ್ ಕೊಡ್ತು. ಇಷ್ಟು ಒಳ್ಳೆ ಬಜೆಟ್ ರೇಂಜ್ ಅಲ್ಲಿ ಇಂತ ಒಳ್ಳೆ ರೆಸಾರ್ಟ್ ನಮ್ ಬೆಂಗಳೂರು ನಿಯರ್ ಬೈ ನಿಮ್ಗೆ ಎಲ್ಲೂ ಸಿಗಲ್ಲ. ರೆಸಾರ್ಟ್ ನ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿರ್ತೀನಿ, ನೀವು ವಿಸಿಟ್ ಮಾಡಿ ಎಂಜಾಯ್ ಮಾಡಿ. ಇನ್ನು ನನ್ನ ಪೇಜ್ ನ ರೆಫರ್ ಮಾಡಿ ಎಕ್ಸ್ಕ್ಲೂಸಿವ್ ಡಿಸ್ಕೌಂಟ್ ತಗೊಳ್ಳೋದು ಮಾತ್ರ ಮರಿಬೇಡಿ.